ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು. ಓಕೆ, 1 to 10th ಆಗಿರಲಿ ಸ್ಟೂಡೆಂಟ್ಸ್, ನೀವು PUC ಓದ್ತಾ ಇರಿ, ITI ಓದ್ತಾ ಇರಿ, ಡಿಪ್ಲೊಮಾ ಓದ್ತಾ ಇರಿ, ಡಿಗ್ರಿ ಓದ್ತಾ ಇರಿ, ಇಂಜಿನಿಯರಿಂಗ್ ಓದ್ತಾ ಇರಿ, ಯಾವುದೇ ಒಂದು ನೀವು 2026 ಅಡ್ಮಿಷನ್ ತೊಗೊಂಡ್ಬಿಟ್ಟು ಕಾಲೇಜ್ ಸ್ಕೂಲ್ಗೆ ಹೋಗ್ತಾ ಇದ್ದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ ನೀವು ಹಾಕ್ಬೋದು. ಯಾವ ರೀತಿ ಹಾಕ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ, ಅಪ್ಲಿಕೇಶನ್ ಫುಲ್ ಪ್ರೋಸೆಸ್ ನಾನಿಲ್ಲಿ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಏನಾದರೂ ನಿಮ್ಮದೊಂದು ಮಿಸ್ಟೇಕ್ ಆಗಿರಲಿ, ಕ್ವಶನ್ಸ್ ಆಗಿರಲಿ ಇದ್ದರೆ ಕಮೆಂಟ್ ಆಗ್ತಾ ಹೋಗಿ. ಓಕೆ, ಆಮೇಲೆ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಹಾಸ್ಟೆಲ್ ಸಿಗೋದಿಲ್ಲ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು BCM ಆಫೀಸಲ್ಲಿ ಕೊಡಬೇಕಾಗ್ತದೆ. ಅದು ಹೇಗೆ ನೀವು ಸಬ್ಮಿಟ್ ಮಾಡಬೇಕು, ಯಾವ ಡೇಟಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಸಬ್ಮಿಟ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಅದ್ರ ಜೊತೆ ಕಲೆಕ್ಟ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಹಾಸ್ಟೆಲ್ ಸಿಕ್ಕಿರೋ ಲಿಸ್ಟ್ ಎಲ್ಲಿ ನೋಡಬೇಕು, ನಿಮಗೆ ಹಾಸ್ಟೆಲ್ ಸಿಕ್ಕಿದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಕ್ಲಿಯರಾಗಿ ಹೇಳ್ತೀನಿ. ನಿಮ್ಗೆ ಏನಾದರೂ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ 15,000 ಸ್ಕಾಲರ್ಶಿಪ್ ಬರ್ತದೆ, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬರ್ತದೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ಕಂಪಲ್ಸರಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರಲೇಬೇಕು. ನಿಮಗೆ ಹಾಸ್ಟೆಲ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ನಿಮ್ಗೆ ಹಾಸ್ಟೆಲ್ಗೆ ಹೋಗೋ ಇಷ್ಟನೂ ಇಲ್ಲ, BCM ಹಾಸ್ಟೆಲ್ಗೆ ಹೋಗೋ ಇಷ್ಟನೂ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು, ನೀವು ಈ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರಬೇಕು. ನಿಮಗೆ ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ 15,000 ಸ್ಕಾಲರ್ಶಿಪ್ ಬರ್ತದೆ. ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂತಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರೋ ಅಪ್ಲಿಕೇಶನ್ ನಂಬರ್ ಕಂಪಲ್ಸರಿ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಮರೆಯದೇ ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳಿರ್ತೀನಿ ಸ್ಟೂಡೆಂಟ್ಸ್. ಓಕೆನಾ? ಯಾರಿಗೆಲ್ಲ ಅಪ್ಲೈ ಆಗ್ತದೆ ಅಂತಂದರೆ 1 to 10th PUC, ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ರು ಎಲ್ರಿಗೂ ಇವಾಗ ಅಪ್ಲಿಕೇಶನ್ ಏನಾಗಿದೆ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡ್ಬೋದು. ಇನ್ಕಮ್ ಲಿಮಿಟ್ ಏನಿರ್ತದೆ ಅಂತಂದರೆ ನಿಮಗೆ ಎಲ್ರಿಗೂ ಕಂಪಲ್ಸರಿ ಹಾಸ್ಟೆಲ್ ಸಿಗ್ತದೆ. SC ಸ್ಟೂಡೆಂಟ್ಸ್ ಆಗಿದ್ದರೆ 2.5 ಲಕ್ಷದವರೆಗೂ ಇನ್ಕಮ್ ಇರಬೇಕು ಅಂದರೆ ನಿಮ್ಮ ಇನ್ಕಮ್ ಕಾಸ್ಟಲ್ಲಿ. ಮತ್ತು ಜನರಲ್ ಸ್ಟೂಡೆಂಟ್ಸ್ಗೆ ಏನಾಗಿದೆ 1 ಲಕ್ಷದವರೆಗೂ ಇರಬೇಕು. ಸರ್, ಯಾರೆಲ್ಲ ಈ ಹಾಸ್ಟೆಲ್ ಅಪ್ಲೈ ಮಾಡ್ಬೋದು ಅಂತ, ನೀವು ಯಾವುದೇ ಕಾಸ್ಟ್ ಸ್ಟೂಡೆಂಟ್ಸ್ ಆಗಿರಿ ನೀವು ಈ ಹಾಸ್ಟೆಲ್ನ ಅಪ್ಲೈ ಮಾಡ್ಬೋದು. ಅಂತಂದರೆ BCM ಅಂದ ತಕ್ಷಣ ಬರೀ OBC ಸ್ಟೂಡೆಂಟ್ಸ್ಗಲ್ಲ, OBC ಸ್ಟೂಡೆಂಟ್ಸು ಮತ್ತು ಜನರಲ್ಲು 2A, 2B, 3A, 3B ಈ ಸ್ಟೂಡೆಂಟ್ಸ್ಗೆ ಒಂದು ಹಾಸ್ಟೆಲಲ್ಲಿ 100 ಸೀಟ್ಸ್ ಇದ್ದರೆ 80% ಅವ್ರಿಗೆ ಹೋಗ್ತಾ ಇರುತ್ತೆ. ಮಿಕ್ಕಿ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಉಳಿದ ಸೀಟ್ಗಳನ್ನ ಸಿಗ್ತಾ ಇರ್ತದೆ. ಸರಿ, ಮಿಕ್ಕಿ ಸ್ಟೂಡೆಂಟ್ಸ್ ಅಂದರೆ ಯಾರು, ಮೈನಾರಿಟಿ ಬಂದರು, SC ಸ್ಟೂಡೆಂಟ್ಸ್ ಬರ್ತಾರೆ, ಮತ್ತು ಆಮೇಲೆ ಏನಂತಂದರೆ ಬೇರೆ ಬೇರೆ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಅದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಓಕೆನಾ? ಸೊ ಅದಕ್ಕೋಸ್ಕರ ಎಲ್ಲರೂ 100% ಎಲ್ಲರೂ ನೀವು ಅಪ್ಲೈ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಹಾಸ್ಟೆಲ್ಗೆ ಹೋಗೋ ಇಷ್ಟ ಇಲ್ಲ ಅಂತಂದರೂ ಪ್ಲೀಸ್ ಅಪ್ಲೈ ಮಾಡೋಕ್ಕೆ ಹೇಳಿ. ಏನಕ್ಕಂದರೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಮೌಂಟ್ ಬರ್ತದೆ. ಇವಾಗ ಲೈವ್ ಆಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ. ಮತ್ತು ಸ್ಟೂಡೆಂಟ್ಸ್ ಲಾಸ್ಟ್ ಡೇಟ್ ಅಂತ ಕೇಳ್ತಾ ಇರ್ತಾರೆ, ಲಾಸ್ಟ್ ಡೇಟ್ ಕೂಡ ತೋರಿಸ್ತೀನಿ. ನೀವು ಯಾವುದೇ ಒಂದು ಇದರಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ ಅಂತಂದರೆ BC ಇದು ಬಂದುಬಿಟ್ಟು ಗೂಗಲ್ ಅಂದ್ಕೊಳ್ಳಿ, ಗೂಗಲ್ಲು. ಓಕೆ, ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು BCWD ಇಷ್ಟೇ ಟೈಪ್ ಮಾಡಿ, ಜಾಸ್ತಿ ಏನು ಟೈಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಬರ್ತದೆ, ಇಲ್ಲಿ BCWD ಕರ್ನಾಟಕ ಗೌರ್ಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಬರ್ತದಲ್ವಾ? ಈ ರೀತಿ ಬಂದಮೇಲೆ ಮತ್ತಷ್ಟು ಓದಿ, ಮೊಬೈಲಲ್ಲಿದ್ದರೆ ಕೂಡ ಮತ್ತಷ್ಟು ಓದಿ ಅಂತ ಇರ್ತದೆ, ಇಲ್ಲ ಇಂಗ್ಲೀಷಲ್ಲಿದ್ದರೆ ರೀಡ್ ಆಲ್ ಅಂತ ಇರ್ತದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ತೋರಿಸ್ತಾ ಇದ್ದಾರಲ್ವಾ 2026-27 ಮೆಟ್ರಿಕ್ ನಂತರ ವಿದ್ಯಾರ್ಥಿನಿ ಇಲಾಖೆ ಅರ್ಜಿ ಆಹ್ವಾನ ಮೆಟ್ರಿಕ್ ಪೂರ್ವ. ಓಕೆ, ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿ, ಪರವಾಗಿಲ್ಲ. ಈ ರೀತಿ ಬಂದುಬಿಡ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ಬಂದುಬಿಟ್ಟು 1 to 10th ಸ್ಟೂಡೆಂಟ್ಸ್ಗೆ 8 ಜೂನ್ ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇದೇ ಲಾಸ್ಟ್ ಡೇಟ್ ಅಲ್ಲ, 8 ಜೂನ್ ಬಂದಾಗ ಮತ್ತೇನಾಗುತ್ತೆ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಟೋಟಲ್ ಹೀಗೆ ಮತ್ತೆ 1 ಮಂತ್ ಎಕ್ಸ್ಟೆಂಡ್ ಆಗಿರುತ್ತೆ. ಹೀಗೆ ಟೋಟಲ್ ಎಲ್ಲಿವರೆಗೂ ಅಂತಂದರೆ ಅಕ್ಟೋಬರ್ ಎಂಡ್ವರೆಗೂ ನಿಮ್ಮ ಲಾಸ್ಟ್ ಡೇಟ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಇದು ಬಂದುಬಿಟ್ಟು ಇವಾಗ PUC, ಡಿಪ್ಲೊಮಾ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15th ಜೂನ್ ಅಂತ ತೋರಿಸ್ತಾ ಇದ್ದಾರೆ. ಇದೇ ಲಾಸ್ಟ್ ಡೇಟ್ ಅಲ್ಲ ಸ್ಟೂಡೆಂಟ್ಸ್, ನಿಮಗೆ ನವೆಂಬರ್ 15ರವರೆಗೂ ಏನಾಗುತ್ತೆ ಲಾಸ್ಟ್ ಡೇಟ್ ಇರ್ತದೆ. ಇಲ್ಲಾಂದರೆ ಅಕ್ಟೋಬರ್ ಎಂಡ್ವರೆಗೂ ನಿಮಗೆ 2026 ಅಕ್ಟೋಬರ್ ಎಂಡ್ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರ್ತದೆ. ಲಾಸ್ಟ್ ಡೇಟ್ ಬಗ್ಗೆ ಅಂತ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ವಿಡಿಯೋ ಯಾವಾಗ ನೋಡ್ತಾ ಇದ್ರೆ ಅವಾಗ ಅಪ್ಲೈ ಮಾಡಿ. ಇಲ್ಲಿ ಬಂದಮೇಲೆ ಓಪನ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಅನ್ನೋದು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಮೊಬೈಲಲ್ಲಿ ಇದ್ರೂ ಸ್ಕ್ರೋಲ್ ಮಾಡಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಇರ್ತದೆ, ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ಪೇಜ್ ಬರ್ತದೆ. ಈ ಪೇಜ್ ಬಂದಮೇಲೆ ಅಪ್ಲೈ ನೌ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಓಕೆ, ಅಪ್ಲೈ ನೌ ಅನ್ನೋದು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅನ್ನೋದು ಕ್ಲಿಕ್ ಮಾಡಬೇಕು. ಇಷ್ಟೊತ್ತು ಏನಾದರೂ ನೀವು 5 ಟೈಮ್ಸು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಈ ಲಿಂಕ್ನೇ ಕೊಟ್ಟಿರ್ತೀನಿ. ನೀವು ಈ ಪೇಸ್ಟ್ ಮಾಡಿದ್ಮೇಲೆ ಈ ಪೇಜೇ ಬಂದುಬಿಡ್ತದೆ. ಸರಿನಾ? ಈ ಪೇಜ್ನೇ ಬಂದುಬಿಡ್ತದೆ. ಇಲ್ಲಿ ಬಂದಮೇಲೆ ನೀವು ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಅಂತ ಇರ್ತದೆ. ಯಾರಾದರೂ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ ಆಗಿದ್ದರೆ ಇದನ್ನು ಕ್ಲಿಕ್ ಮಾಡಿ. ನಾನು ಇವಾಗ ತೋರಿಸ್ತಾ ಇರೋದು ಪೋಸ್ಟ್ ಮೆಟ್ರಿಕ್, ಅಂದರೆ PUC, ಡಿಪ್ಲೊಮಾ, ಡಿಗ್ರಿ ಸ್ಟೂಡೆಂಟ್ಸ್ ಎಲ್ರಿಗೂ ತೋರಿಸ್ತಾ ಇರೋದು. ಸೊ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ರೀತಿ ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ನಿಮ್ಮ ಹತ್ರ SSP ಅಕೌಂಟ್ ಇದೆಯಾ ಇಲ್ಲ ಅಂತ ಕೇಳ್ತದೆ. ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ.
ಇದ್ರೂ ನಿಮಗೆ ಮರ್ತಿದ್ರೆ ಏನು ಮಾಡ್ಬೇಕನ್ನೋದನ್ನ ಹೇಳಿರ್ತೀನಿ. ಇದ್ರೆ ಎಸ್ ಅಂತ ಡೈರೆಕ್ಟ್ ಕ್ಲಿಕ್ ಮಾಡಿ. ಇಲ್ಲ ನಿಮ್ಗೆ ಇದ್ರೂ ಗೊತ್ತಿಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಈ ರೀತಿ ಬಂದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನಾಗುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ಮೇಲೆ ನಿಮಗೆ SSP ID ನಿಮ್ಗೆ ಮರ್ತಿದ್ರೆ ಇಲ್ಲಿ ಬಂದಿರ್ತದೆ, ಅದನ್ನು ನೀವು ತೊಗೊಳ್ಬೋದು. ಆಮೇಲೆ ಪಾಸ್ವರ್ಡ್ ಕೂಡ ನೀವು ಮರ್ತಿರ್ತೀರಾ ಹೆಂಗಾದರೂ. ಪಾಸ್ವರ್ಡ್ ಮರ್ತಿದ್ರು ಏನು ಮಾಡ್ಬೇಕನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಅದಾದಮೇಲೆ ಇಲ್ಲಿ SSP IDನ ಹಾಕಿ, ಅದಾದಮೇಲೆ ಏನಾಗುತ್ತದೆ, ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಫರ್ಗಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಇರ್ತದೆ ಅಲ್ವಾ, ಮೊಬೈಲ್ ನಂಬರ್ ಕೂಡ ಅಲ್ಲಿ ತೋರಿಸ್ತಾ ಇರ್ತದೆ. ಆ ಮೊಬೈಲ್ ನಂಬರ್ಗೆ OTP ಬರ್ತದೆ, ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೋದು. ಇವಾಗ ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಬರ್ತದೆ ಅಂತಂದರೆ, ನೀವು ಲಾಗಿನ್ ಆದಮೇಲೆ ವೀಡಿಯೋ ಲೆಂತ್ ಇರ್ತದೆ, ಅದನ್ನು ನೋಡ್ಕೊಳ್ಳಿ. ಏನಕ್ಕಂತಂದರೆ ಕ್ಲಿಯರ್ ಆಗಿ ಒಂದೊಂದು ಸ್ಟೆಪ್ನು ನಾನು ಎಲ್ಲನೂ ತೋರಿಸ್ಬೇಕಂತ ವೀಡಿಯೋ ಮಾಡ್ತಿರೋದು ಸರಿನಾ. ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಇವಾಗ ಏನಾಗುತ್ತೆ ಅಂತಂದರೆ ಅಪ್ಲಿಕೇಶನ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸರಿನಾ. ಬಟ್ ನಾನು ಏನು ವರ್ಡ್ ಹೇಳಿರ್ತೀನಿ ಅದನ್ನು ನೆನ್ಪಿಟ್ಕೊಳ್ಬೇಕು ನೀವು ಅಷ್ಟೇ. ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇರ್ತದೆ, ಇದೇ ಪ್ಲೇಸಲ್ಲಿ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗ್ತದೆ, ಈ ರೀತಿ ಪೇಜ್ ಡಿಸ್ಪ್ಲೇ ಆಗ್ತದೆ. ಫೋಕಸ್ ಮಾಡಿ, ಓಕೆ. ಈ ರೀತಿ ಪೇಜು 4 ಸ್ಟೆಪ್ ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತದೆ. 4 ಅಲ್ಲ, ಟೋಟಲ್ ನೀವು 2 ಸ್ಟೆಪ್ಪು ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ 1 ಮತ್ತು ಸ್ಟೆಪ್ 2. ಥರ್ಡ್ ಸ್ಟೆಪ್ ಏನಿರುತ್ತೆ ಅಂದರೆ ಹಾಸ್ಟೆಲ್ ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ತದೆ, ಅಲ್ಲೇ ಬಂದಿರ್ತದೆ, ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫೋರ್ತ್ ಅಂದರೆ ಜಸ್ಟ್ ನೋಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡೋದಿರ್ತದೆ. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಅಪ್ಲೈ ಅಂತ ರೆಡ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಎಂಟರ್ ಯುವರ್ SSLC ಡೀಟೇಲ್ಸ್ ಅಂತ ಕೇಳ್ತದೆ. ನೀವು SSLC ಏನಾದರೂ ಸ್ಟೇಟ್ ಬೋರ್ಡಲ್ಲಿ ಪಾಸ್ ಆಗಿದ್ದರೆ SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. CBSE ಪಾಸ್ ಆಗಿದ್ದರೆ CBSE ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ICC ಈ ರೀತಿ ಏನಿರ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಮಾರ್ಕ್ಸ್ ಕಾರ್ಡಿಂದ ಹಾಕಿದ್ಮೇಲೆ ಗೆಟ್ ಡೇಟಾ ಅಂತ ಹಾಕಿ, ನಿಮ್ಮ ಸ್ಟೂಡೆಂಟ್ ನೇಮ್ ಏನಿದೆ ಮತ್ತು ಯಾವ ವರ್ಷ ಪಾಸ್ ಆಗಿದ್ದಾರೆ, ಡೇಟ್ ಆಫ್ ಬರ್ತ್ ಏನಾಗಿದೆ ಆಟೋಮೆಟಿಕ್ ಬರ್ತದೆ ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಿಂದ. ಸೇವ್ ಡೀಟೇಲ್ಸ್ ಅನ್ನೋದನ್ನ, ಸೇವ್ SSLC ಡೀಟೇಲ್ಸ್ ಅನ್ನೋದು ಕ್ಲಿಕ್ ಮಾಡಬೇಕು. ಆಮೇಲೆ ಆಟೋಮೆಟಿಕ್ ಏನು ಬರ್ತದೆ, ಅದ್ರ ಕೆಳಗಡೆನೆ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ನ ಎಂಟರ್ ಮಾಡೋದಿರ್ತದೆ. ಅದ್ರ ಮೇಲೆ ನೀವೇನು ಮಾಡ್ಬೇಕಂತಂದರೆ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಬೋದು. ಯಾವುದೇ ರಿಲಿಜಿಯನ್ ಸ್ಟೂಡೆಂಟ್ ಆಗಿದ್ರು ನೀವು ಅಪ್ಲೈ ಮಾಡ್ಬೋದು BCM ಹಾಸ್ಟೆಲು ಸರಿನಾ. ನಾನು ಕಲಿಯುವಾಗ ನಮ್ಮ ಹಾಸ್ಟೆಲಲ್ಲಿ SC ST ಸ್ಟೂಡೆಂಟ್ಸು, ಮುಸ್ಲಿಮ್ ಸ್ಟೂಡೆಂಟ್ಸ್ ಕೂಡ ಇದ್ದರು. ನಾನು ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಈ ರೀತಿ ಬರ್ತದೆ. ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹಿಂದೂಯಲ್ಲಿ ಯಾವುದು ಅನ್ನೋದನ್ನ ಸರಿನಾ. ನಾನೇನಂತಂದರೆ ಪ್ರವರ್ಗ 2A ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕಾಸ್ಟ್ ನಂಬರ್ ಎಂಟರ್ ಮಾಡು ಅಂತ ಕೇಳ್ತಾ ಇರ್ತದೆ. 15 ನಂಬರ್ ಏನಿರ್ತದೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಕರೆಕ್ಟು. ಆಮೇಲೆ ಚೆಕ್ ಅಂತ ಕೊಡಬೇಕು. ಚೆಕ್ ಅಂತ ಕೊಟ್ಟಮೇಲೆ ಏನಾಗ್ತದೆ ಅಂತಂದರೆ ಈ ರೀತಿ ಬಂದುಬಿಡ್ತದೆ ಸರಿನಾ. ನಿಮ್ಮ ಕಾಸ್ಟ್ ನಂಬರ್ ಎಂಟರ್ ಮಾಡಿದ್ಮೇಲೆ ಕಾಸ್ಟಲ್ಲಿ ಇರೋ ಥರ ನಿಮ್ಮ ನೇಮ್ ಏನಿದೆ ಅದನ್ನು ಆಟೋಮೆಟಿಕ್ ಡಿಸ್ಪ್ಲೇ ಆಗ್ತದೆ. ನಿಮ್ಮ ಕಾಸ್ಟ್ ಏನಿದೆ ಅದು ಆಟೋಮೆಟಿಕ್ ಡಿಸ್ಪ್ಲೇ ಆಗ್ತದೆ. ಸಬ್ ಕಾಸ್ಟ್ ಏನಾಗಿದೆ ಅದು ಕೂಡ ಆಟೋಮೆಟಿಕ್ ಡಿಸ್ಪ್ಲೇ ಆಗ್ತದೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಇನ್ಕಮ್ ನಂಬರ್ ಏನಿರ್ತದೆ ಅದು 15 ನಂಬರು, ಅದು ಕೂಡ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ನಿಮ್ಮ ಇನ್ಕಮ್ನಲ್ಲಿರೋ ನೇಮ್ ಏನಿರುತ್ತೆ ಅದನ್ನು ಡಿಸ್ಪ್ಲೇ ಆಗ್ತದೆ. ನಿಮ್ಮ ಇನ್ಕಮ್ನಲ್ಲಿ ಎಷ್ಟು ಇನ್ಕಮ್ ತೋರಿಸ್ತಾ ಇದೆ, ಎಷ್ಟು ಪ್ರಿಂಟ್ ಇದೆ ಅದನ್ನು ಡಿಸ್ಪ್ಲೇ ಆಗ್ತದೆ ಸರಿನಾ. ಅದನ್ನು ಡಿಸ್ಪ್ಲೇ ಆದಮೇಲೆ ಏನಾಗ್ತದೆ, ಅದರಲ್ಲೇ ಫಸ್ಟ್ ಸ್ಟೆಪ್ಪಲ್ಲೇ ಇನ್ನೊಂದು ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಎಂಟರ್ ಮಾಡೋದಿರುತ್ತೆ. ನೀವು ಪರ್ಸ್ನಲ್ ಡೀಟೇಲ್ಸ್ ಏನು ಎಂಟರ್ ಮಾಡಬೇಕಂದ್ರೆ ಸ್ಟೂಡೆಂಟ್ ನೇಮು ನಿಮ್ಮ ಮಾರ್ಕ್ಸ್ ಕಾರ್ಡಿಂದ SSLC ಮಾರ್ಕ್ಸ್ ಕಾರ್ಡಿಂದನೇ ತೊಗೊಂಡಿರ್ತದೆ, ಜೆಂಡರ್ ಕೂಡ ತೊಗೊಂಡಿರುತ್ತೆ. ಒಂದ್ಸಲಿ ತೊಗೊಂಡಿಲ್ಲ ಅಂತಂದರೆ ಮೇಲ್ ಫೀಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ಟೂಡೆಂಟ್ ಮೊಬೈಲ್ ನಂಬರ್ ಮತ್ತು ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗ್ತದೆ. ಸ್ಟೂಡೆಂಟ್ ಮೊಬೈಲ್ ನಂಬರ್ 100% ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಏನಾಗೋದು ಅಂದರೆ ನಿಮಗೆ BCM ಹಾಸ್ಟೆಲ್ಲು ಸಿಕ್ಕ ಮೇಲೆ ಅವರು ನಿಮಗೆ ಕಾಲ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಅದನ್ನು ಕರೆಕ್ಟ್ ಹಾಕಿ. ಪೇರೆಂಟ್ಸ್ ಮೊಬೈಲ್ ನಂಬರ್ ಏನಂದರೆ ಇವಾಗ ಸ್ಟೂಡೆಂಟ್ಸು, ಡಿಗ್ರಿ ಸ್ಟೂಡೆಂಟ್ ನೀವು ಬೇರೆ ಬೇರೆ ಡಿಸ್ಟಿಕಲ್ಲಿ, ತಾಲೂಕದಲ್ಲಿ ಓದ್ತಾ ಇರ್ತೀರ. ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಏನಕ್ಕೆ ಹಾಕೋಣ ಅಂತಂದರೆ ನಿಮ್ಮ ರೂಮ್ಮೇಟ್ ಇಲ್ಲ, ಫ್ರೆಂಡ್ ಇಲ್ಲ, ನಿಮ್ಮ ಸಿಸ್ಟರ್ ಬ್ರದರ್ ನಂಬರ್ ಹಾಕಿರಿ. ಹಾಕಿದ್ಮೇಲೆ ಸೆಂಡ್ OTP ಅಂತ ಕೊಡಿ. ಅವ್ರಿಗೆ OTP ಬರ್ತದೆ, ಅವ್ರು OTP ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ OTP ಅಂತ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರೋದಿಲ್ಲ, ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಸೆಕ್ಷನಲ್ಲಿ ಯಾರು ನಂಬರ್ ಹಾಕಿರ್ತಾರೆ ಅವ್ರಿಗೆ ಬರ್ತದೆ. ಸೆಂಡ್ OTP ಅಂತ ಕೊಟ್ಟ ಮೇಲೆ ಏನಾಗ್ತದೆ, ಈ ರೀತಿ ಡಿಸ್ಪ್ಲೇ ಆಗ್ತದೆ ಸರಿನಾ. ಈ ರೀತಿ ಡಿಸ್ಪ್ಲೇ ಆಗ್ತದೆ. OTP ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ OTP ಅಂತ ಕೊಡ್ಬೇಕು ನೀವು. ಆಮೇಲೆ ಇಮೇಲ್ ಎಂಟರ್ ಮಾಡ್ತೀನಿ ಅಂದರೆ ಎಂಟರ್ ಮಾಡಿ, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಅಂತ ಇರ್ತದೆ ಸರಿನಾ. ಆಮೇಲೆ ಹೋಮ್ ಡಿಸ್ಟಿಕ್ಕು, ಹೋಮ್ ತಾಲೂಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಇವಾಗ ಎಲ್ಲೇ ಹೋಗಿ ವಾಸ ಮಾಡಿ, ಬಟ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇರ್ತದೆ, ಆಧಾರ್ ಕಾರ್ಡಲ್ಲಿ ಅಲ್ಲಿ ಯಾವ ತಾಲೂಕು ಇರ್ತದೆ, ಮತ್ತು ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡು, ಆಧಾರ್ ಕಾರ್ಡ್ ಇರೋ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆರ್ ಯು ಡೊಮೆಸ್ಟಿಯಲ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ನೇ ಕಂಪ್ಲೀಟ್ ಆಗೋದಿಲ್ಲ. ಎಸ್ ಅಂತಂದ್ರೆ ನೀವು ಕರ್ನಾಟಕದವರ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಕ್ಲಿಕ್ ಮಾಡಿ. ಅಪ್ಲೋಡೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದುಬಿಟ್ಟು ಪಾಸ್ಪೋರ್ಟ್ ಸೈಜು 50 KB ಸೈಜ್ ಇರಬೇಕು ಸರಿನಾ. ನೀವು ನಿಮ್ಮ ಒಂದು ಫೋಟೋ ಮೊಬೈಲಲ್ಲಿ ತೊಗೊಂಡ್ಬಿಟ್ಟು ಸೈಜ್ ರೆಡ್ಯೂಸರ್ ಅಂತ ಕ್ಲಿಕ್ ಮಾಡಿದರೆ ಸೈಜ್ ರೆಡ್ಯೂಸ್ ಆಗ್ತದೆ. ಅಲ್ಲಿ ಕೇಳ್ತದೆ ಎಷ್ಟು ಸೈಜ್ ಮಾಡಿ ಅಂತ, 50 KB ಅಂತ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ. ಮೊಬೈಲಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು, ಸೇಮ್ ಪ್ರೊಸೆಸ್ ಮೊಬೈಲಲ್ಲಿ ಇದೇ ಥರ ಇರ್ತದೆ. ನೀವು ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೇವ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ಏನಾಗ್ತದೆ,
ನೆಕ್ಸ್ಟ್ ಅಂತ ಬಟನ್ ಬರ್ತದೆ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಅಂತ ಇರ್ತದೆ. ನೆಕ್ಸ್ಟ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಣಿಸ್ತಿಲ್ವಾ ಇಲ್ಲಿ ನೆಕ್ಸ್ಟ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಏನಾಗ್ತದೆ, ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್. ಓಕೆ, ಇಲ್ಲಿವರೆಗೂ ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗ್ತದೆ. ಇವಾಗ ಈ ರೀತಿ ಮತ್ತೆ ಬರ್ತದೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ. ಮತ್ತೆ ಸ್ಟೆಪ್ 2 ಏನಿದೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೋದು. ಓಕೆ, ನೀವೇನಾದರೂ ಅಪ್ಲೈ ಮಾಡುವಾಗ ನೆಟ್ವರ್ಕ್ ಹೋಗ್ಬಿಟ್ಟು ಇಲ್ಲ ಲಾಗೌಟ್ ಆದರೂ ಪರವಾಗಿಲ್ಲ, ನೀವು ಸೇವ್ ಅಂತ ಕೊಟ್ಟಿರ್ತಾರೆ, ನಿಮ್ಮ ಡೇಟಾ ಇರ್ತದೆ. ಸೆಕೆಂಡು ಅಪ್ಲೈ ಕಲರ್ ರೆಡ್ ಆಗಿದೆ ನೋಡಿ, ಅಪ್ಲೈ ನಾವು ಅಂತ ಸೆಕೆಂಡ್ ಸ್ಟೆಪ್ ಅಪ್ಲೈ ಅಂತ ಕೊಟ್ಟು ಅಪ್ಲೈ ಅಂತ ಕೊಟ್ಟ ಮೇಲೆ ಏನಾಗ್ತದೆ, ಎಂಟರ್ ಕಾಲೇಜ್ ಡೀಟೇಲ್ಸ್ ಕೇಳ್ತದೆ. ನಿಮ್ಮ ಕರೆಂಟ್ ಕಾಲೇಜ್ ಅಂತಂದರೆ ನೀವು ಈ ವರ್ಷ 2026 ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದೀರಾ, ಆ ಕಾಲೇಜ್ಗೆ ಹೋಗೋ ಸಲುವಾಗಿ ನೀವು ಹಾಸ್ಟೆಲ್ ಅಪ್ಲೈ ಮಾಡ್ತಾ ಇದ್ದೀರಾ, ಆ ಹಾಸ್ಟೆಲ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸರಿನಾ? ಆರ್ ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳ್ತಾ ಇದೆ, ನೋ ಅಂತ ಹಾಕಿ. ಅಂದರೆ ನೀವು ಕರ್ನಾಟಕದ ಆಚೆ ಕಲಿತಾ ಇದ್ದಾರಾ ಅಂತ ಕೇಳ್ತದೆ. ಆಚೆ ಕಲಿತಿದ್ರೆ ಏನಕ್ಕೆ ಇಲ್ಲಿ ಹಾಸ್ಟೆಲ್ ಅಪ್ಲೈ ಮಾಡ್ತಿದ್ದಾರೆ ಅಂತ ಮತ್ತೆ ಕ್ವಶನ್ ಕೇಳ್ತಾರೆ, ಅದಕ್ಕೋಸ್ಕರ ನೋ ಅಂತ ಹಾಕಿ. ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇರ್ತದೆ, ನೀವು ಯಾವುದು ಡಿಗ್ರಿ ಇವಾಗ ಇಂಜಿನಿಯರಿಂಗ್ ಕಲಿತಿದ್ರೆ VTU ಅಂತ ಇರ್ತದೆ, ರೇವಾ ಯೂನಿವರ್ಸಿಟಿ ಅಂತ ಇರ್ತದೆ, ಮತ್ತು ಬೇರೆ ಬೇರೆ ನಿತ್ಯ ಮೀನಾಕ್ಷಿ ಅಂತ ಇರ್ತದೆ. ಈ ರೀತಿ ಯಾವ್ದು ನಿಮ್ಮದು ಯೂನಿವರ್ಸಿಟಿ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. PUC ಸ್ಟೂಡೆಂಟ್ಸ್ ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. UG ಆರ್ PG ಅಂತ ಕೇಳ್ತಾ ಇದೆ. ಡಿಪ್ಲೊಮಾ ITI ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. PG ಅಂತಂದರೆ MBA MCA ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು, ಅವ್ರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. UG ಅಂದರೆ ಇದನ್ನು ಅಪ್ಲೈ ಮಾಡಿ. ಹ್ಯಾಸ್ ಯೂನಿವರ್ಸಿಟಿ ಬೋರ್ಡ್ ಅಂತ ಕೇಳ್ತಾರೆ, ನಿಮ್ಮ ಯೂನಿವರ್ಸಿಟಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿ ಬೋರ್ಡ್ ನಂಬರ್ ಇರ್ತದೆ, ಅವಾಗ ಎಸ್ ಅಂತ ಕೊಡಿ. ನಿಮ್ಮ PUC ಸ್ಟೂಡೆಂಟ್ಸ್ಗೆ ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟರೆ ಏನು ಆಗುತ್ತೆ ಅಂತಂದರೆ, ಈ ಕಾಲೇಜ್ ಡೀಟೇಲ್ಸ್ ಏನಿದೆ, ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ಕು, ತಾಲೂಕು, ಕಾಲೇಜ್ ನೇಮು, ಕೋರ್ಸು, ಇದನ್ನೆಲ್ಲ ನೀವೇ ಎಂಟರ್ ಮಾಡಬೇಕಾಗ್ತದೆ. ನೋ ಅಂತ ಕೊಟ್ಟರೆ. ಎಸ್ ಅಂತ ಕೊಟ್ಟರೆ ನಿಮ್ಮ ನಂಬರ್ ಎಂಟರ್ ಮಾಡಬೇಕಾಗ್ತದೆ, ಯೂನಿವರ್ಸಿಟಿ ಬೋರ್ಡ್ ನಂಬರು. ಗೆಟ್ ಡೇಟಾ ಅಂತ ಕೊಟ್ಟರೆ ಆಟೋಮೆಟಿಕ್ ಅದನ್ನೇ ಎಲ್ಲನೂ ಇಲ್ಲಿ ತೊಗೊಳ್ಬಿಡ್ತದೆ. ಸರಿನಾ? ಅದನ್ನೇ ತೊಗೊಂಡಾಗ ಕೂಡ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಡೀಟೇಲ್ಸ್ ಅಂತ ಕೊಟ್ಬಿಟ್ಟು ನೀವು ಎಡಿಟ್ ಕೂಡ ಮಾಡಬಹುದು, ಏನೂ ತೊಂದರೆ ಇಲ್ಲ. ಬಟ್ ನಿಮ್ಮ ಹತ್ರ ನಂಬರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಏನಕ್ಕೆ ವೇಟ್ ಮಾಡ್ತೀರಿ ನಂಬರ್ ಬರೋವರೆಗೂ. ಜಸ್ಟ್ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಏನು ಮಾಡಿರ್ತಾರೆ ಅಂತಂದರೆ ಎಲ್ಲನೂ ಕೇಳ್ತದೆ ಸರ್ನಾ. ಆಮೇಲೆ ನಿಮ್ಮ ಸೇವ್ ಅಂತ ಕೊಡಬೇಕು. ಆಮೇಲೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಕೇಳ್ತಾ ಇರ್ತದೆ. ಹೋದ ವರ್ಷ ನೀವು ಏನು ಕಲ್ತಿದ್ದೀರಾ, PUC ಕಲ್ತಿದ್ರೆ PUC ಅಂತ ಹೇಳಿ, ಮತ್ತು ಏನಂತಂದರೆ SSLC ಕಲ್ತಿದ್ರೆ SSLC. ಇವಾಗ ಇಂಜಿನಿಯರಿಂಗು ಡಿಗ್ರಿ ಸ್ಟೂಡೆಂಟ್ಸು ನೀವೇನಾದರೂ ಥರ್ಡ್ ಸೆಮಲ್ಲಿ ಹಾಕ್ತಿದ್ರೆ ಡಿಗ್ರಿನೇ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೀವು ಹೋದ ವರ್ಷ ಯಾವ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ, ಯಾವ ತಾಲೂಕದಲ್ಲಿ ಕಲ್ತಿದ್ದೀರಾ, ಯಾವ ಕಾಲೇಜಲ್ಲಿ ಕಲ್ತಿದ್ದೀರಾ, ಏನು ಕೋರ್ಸ್ ಕಲ್ತಿದ್ದೀರಾ, ಏನು ಡಿಸಿಪ್ಲಿನ್ ಇತ್ತು, ಮತ್ತು ಕೋರ್ಸ್ ಇಯರ್ ಏನಿತ್ತು, ಫಸ್ಟ್ ಇತ್ತಾ ಸೆಕೆಂಡ್ ಇತ್ತಾ, ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಿಮ್ಮದೇನು ಇವಾಗ ಡಿಗ್ರಿ ಸ್ಟೂಡೆಂಟ್ಸು ಥರ್ಡ್ ಇಯರ್ ಇದ್ದರೆ ಸೆಮ್ ಅಂತ ಹಾಕಿರ್ಬೇಕಾಗುತ್ತೆ. ಹೋದ ವರ್ಷ ಕೂಡ ನೀವು ಸೆಮ್ ವೈಸ್ ಕಲ್ತಿದ್ದೀರಾ. PUC ಮತ್ತು SSLC ಕಂಪ್ಲೀಟ್ ಆಗಿದ್ದವ್ರು ನೀವೇನಂತಂದರೆ ಇಯರ್ ಅಂತ ಆ್ಯನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಿಮ್ಮ ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ಆಮೇಲೆ ನೀವು ಹೋದ ವರ್ಷ ನಿಮ್ಮದು ಮಾರ್ಕ್ಸಲ್ಲಿತ್ತಾ ರಿಸಲ್ಟು, ಇಲ್ಲ CGPA ಅಂತ ಕೇಳ್ತಾ ಇದ್ದಾರೆ. ಸೊ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅದನ್ನು ಹಾಕಿರಿ, ನಿಮಗೆ ಮತ್ತು ನಿಮ್ಮ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಹಾಕಿರಿ. ಮತ್ತು ಪರ್ಸೆಂಟೇಜ್ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಆಗಿಲ್ಲ ಅಂತಂದರೆ ನೀವೇ ಎಂಟರ್ ಮಾಡಬೇಕು, ಸರಿನಾ? ಮತ್ತು ಇಯರ್ಲಿ ಪರ್ಸೆಂಟೇಜು ಅದೇ ಬರ್ತದೆ. ಆಮೇಲೆ ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗ್ತದೆ, ಈ ರೀತಿ ಡಿಸ್ಪ್ಲೇ ಆಗ್ತದೆ, ಸರಿನಾ? ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮುಗೀತು, ನಿಮ್ಮ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಥರ್ಡ್ ಸ್ಟೆಪ್ಗೆ ಹೋಗಿರ್ತಾರೆ. ಥರ್ಡ್ ಸ್ಟೆಪ್ ಬಂದು ಸೆಲೆಕ್ಷನ್ ಆಫ್ ಹಾಸ್ಟೆಲ್ಸ್. ವೆರಿ ಈಸಿ. ಓಕೆ, ಇವಾಗ ನಿಮ್ದು ಹಾಸ್ಟೆಲ್ ಎಲ್ಲ ಪ್ರೊಸೆಸ್ 99% ಪ್ರೊಸೆಸ್ ಅಪ್ಲಿಕೇಶನ್ ಫಿಲ್ ಮಾಡೋದು ಮುಗ್ದೋಯ್ತು. ಇವಾಗ ಮೇನ್ ಅಂತಂದರೆ ನೀವು ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ಹೇಳಿರ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಓಕೆ, ಹಾಸ್ಟೆಲ್ ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ತದೆ. ಹಾಸ್ಟೆಲ್ ಡೀಟೇಲ್ಸು ಡಿಪಾರ್ಟ್ಮೆಂಟ್ ನೇಮ್ ಆಟೋಮೆಟಿಕ್ ತೊಗೊಂಡಿರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ನೀವು ಕರೆಂಟ್ ಕಾಲೇಜ್ ಎಲ್ಲಿ ಕಲಿತಿದ್ದೀರಾ ಅದು ಡಿಸ್ಟಿಕ್, ಇಲ್ಲಿ ಅದು ಕಾಲೇಜ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ತಾಲೂಕದಲ್ಲಿ ಕಲಿತಿದ್ದೀರಾ ಅದನ್ನು, ಅದು ಯಾವ ಸ್ಕೂಲ್ ಕಾಲೇಜಲ್ಲಿ ಕಲಿತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಹಾಸ್ಟೆಲ್ಸ್ ಅಂತ ಇದು ಮಾಡಬೇಕು. ಆ ತಾಲೂಕಾ BCM ಆಫೀಸ್ ಅಂಡರ್ಲಿ ಯಾವುದೆಲ್ಲ ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ ಡೀಟೇಲ್ಸ್ ಈ ರೀತಿ ಡಿಸ್ಪ್ಲೇ ಆಗ್ತದೆ. ಈ ರೀತಿ ಡಿಸ್ಪ್ಲೇ ಆದಾಗ ನೀವು ಏನು ಮಾಡಬೇಕಂತಂದರೆ, ಈ ಹಾಸ್ಟೆಲಲ್ಲಿ ನಿಮ್ಮ ಕಾಲೇಜ್ಗೆ ಯಾವುದು ಸಮೀಪ ಇದೆ, ಇಲ್ಲ ಈ ಹಾಸ್ಟೆಲಲ್ಲಿ ಯಾವ್ದು ಚೆನ್ನಾಗಿ ಹಾಸ್ಟೆಲ್ ಇದೆ, ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ನೀವು ನಂಬರ್ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಪ್ರಿಯಾರಿಟಿ ಕಾಲಮ್ ಅಂತ ಇದೆ ನೋಡಿ. ಓಕೆ, ಲಾಸ್ಟ್ ಸೆಕೆಂಡಲ್ಲಿ ನಿಮ್ಗೆ ಇಷ್ಟ ಇರೋ ಹಾಸ್ಟೆಲ್ನ 1 ಅಂತ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಇರಲಾರ್ದೇ ಇರೋದನ್ನ 2 ಅಂತ ಹಾಕ್ಕೊಳ್ಳಿ. ಈ ರೀತಿ ಅಂದರೆ ಸ್ವಲ್ಪ ಇಷ್ಟ, ನಿಮ್ಮ ಇಷ್ಟದ ಮೇಲೆ, ಇದು ನಂಗೆ ಜಾಸ್ತಿ ಇಷ್ಟ, ಸ್ವಲ್ಪ ಇಷ್ಟ, ಆ ರೀತಿ 1 2 3 4 5 ಹಾಕ್ಕೊಳ್ಳಿ. ಇದು ಹೇಗಿರುತ್ತೆ ಹಾಗೆ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ, ನಂಬರ್ ಚೇಂಜ್ ಮಾಡೋಕ್ಕೆ ಬರುತ್ತೆ. ಚೇಂಜ್ ಮಾಡಿಬಿಟ್ಟು ನೀವು ಎಡಿಟ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಬೋದು, ಸರಿನಾ? ಮಾಡಿಬಿಟ್ಟು ಏನಂತಂದರೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಮ 3 ಸ್ಟೆಪ್ಸ್ ಏನಾಗುತ್ತೆ, ಗ್ರೀನ್ ಕಲರ್ ಅಪ್ಲೈ ಅಂತ ಆಗಿರುತ್ತೆ. ಇವಾಗ 4th ಅಪ್ಲೈ ಅಂತ ಏನಿದೆ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ,
ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಎಲ್ಲ ನೀವು ಏನೆಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಎಲ್ಲನೂ ಚೆಕ್ ಮಾಡ್ಕೊಳ್ಳೋ ಪ್ರೊಸೆಸ್ಸು. ಏನಾದರೂ ರಾಂಗ್ ಇದ್ದರೆ ಕೂಡ ನೀವು ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು. ರಾಂಗ್ ಇಲ್ಲ ಅಂತಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆನ್ಲೈನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಏನು ಮಾಡ್ಬೇಕು ಸರ್ ಅಂತಂದರೆ, ನೀವು ಇವಾಗ ಸಬ್ಮಿಟೇ ಮಾಡಿದ್ದೀನಿ ಅಂತ ಹಾಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು ಸಬ್ಮಿಟ್ ಮಾಡಿಬಿಟ್ಟು ಆ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಳ್ಳಿ. ಅದಾದಮೇಲೆ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನಾನು ತೋರಿಸಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಮತ್ತು ಏನೆಲ್ಲ ಕ್ವಶನ್ಸ್ ಇದ್ದರೂ ಕೂಡ ನಾನು ಆಲ್ರೆಡಿ ಒಂದು ಕಾಲೇಜ್ ಅನ್ನೋ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಹಾಸ್ಟೆಲ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ಕೂಡ ನೋಡ್ಕೊಳ್ಳಿ. ಹಾಸ್ಟೆಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಕ್ವಶನ್ಸ್ ಇಲ್ಲೇನೇ ಕ್ಲಿಯರ್ ಆಗ್ತದೆ, ಸರಿನಾ? ಅದ್ರ ಮುಂಚೆ ಏನ ಮಾಡಬೇಕು ನೀವು ಅಂತಂತಂದರೆ, ಹಾಸ್ಟೆಲ್ ಜೊತೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಯೂಸ್ ಮಾಡಿದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಾಗ ಆ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನಿಮ್ಮ ಕಾಲೇಜ್, ಇವಾಗ ಕರೆಂಟ್ ಕಾಲೇಜ್ ಎಲ್ಲಿ ಕಲಿತಿದ್ರೆ ಅಲ್ಲಿ ಹೋಗಿ ಸೀಲ್ ಸಿಗ್ನೇಚರ್ ತೊಗೊಳ್ಬೇಕು, ಅಟೆಸ್ಟೆಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ತಾಲೂಕು BCM ಆಫೀಸ್ ಯಾವುದಿರುತ್ತೆ, ಯಾವ ತಾಲೂಕು BCM ಅಂತಂದರೆ ನೀವು ಇವಾಗ ಯಾವ ಕಾಲೇಜಲ್ಲಿ ಕಲಿತಾ ಇದ್ದೀರಾ ಅದ್ರ ತಾಲೂಕು BCM ಆಫೀಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಿ ಬರಬೇಕಾಗುತ್ತೆ. ಸಬ್ಮಿಟ್ ಮಾಡಿ ನೀವು ಒಂದು ಕೂಡ ಜೆರಾಕ್ಸ್ ಇಟ್ಕೊಂಡಿರಿ, ಏನಕ್ಕಂತಂದರೆ ಬೇಕಾಗ್ತದೆ, ಸರಿನಾ? ಅದಾದಮೇಲೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಗೆ ಹಾಸ್ಟೆಲ್ಲು ಲಿಸ್ಟ್ ಬರ್ತದೆ. ಹಾಸ್ಟೆಲ್ ಬಂದಾಗ ನಿಮ್ಮ ಮೊಬೈಲ್ ನಂಬರ್ ಏನು ಹಾಕಿದ್ದಾರೆ, ಸ್ಟೂಡೆಂಟ್ ಮೊಬೈಲ್ ನಂಬರ್, ಅದಕ್ಕೆ BCM ಆಫೀಸ್ ಕಡೆಯಿಂದ ಫೋನ್ ಮಾಡಿಬಿಟ್ಟು ಹೇಳಿರ್ತಾರೆ ನಿಮಗೆ ಹಾಸ್ಟೆಲ್ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅವರೇನಾದರೂ ಫೋನ್ ಮಾಡಿಲ್ಲ ಅಂತಂದರೂ ನೀವು 1.5 ತಿಂಗಳಾದಮೇಲೆ ನೀವೇ BCM ಆಫೀಸ್ಗೆ ಹೋಗಿ ಅಲ್ಲಿ ಲಿಸ್ಟ್ ಹಾಕಿರ್ತಾರೆ. ಲಿಸ್ಟ್ ಹಾಕಿಲ್ಲ ಅಂತಂದರೂ BCM ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಕೇಳಿ, ಸರ್ ನಾನು ಈ ರೀತಿ ಹಾಕಿದ್ದೆ ಏನಾಗಿದೆ ಅಂತ. ಅವಾಗ ಹೇಳಿರ್ತಾರೆ, ನಿಮ್ದು ಏನಾದರೂ ಹಾಸ್ಟೆಲಲ್ಲಿ ಲಿಸ್ಟ್ ಬಂದಿಲ್ಲ, ಸೆಲೆಕ್ಟ್ ಆಗಿಲ್ಲ ಅಂತಂದರೂ ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಇದು ಖುಷಿ ವಿಚಾರನೇ. ಓಕೆ, ಏನಕ್ಕಂತಂದರೆ ನಿಮ್ಮ ರಿಜೆಕ್ಟ್ ಆಗಿರೋ ಕಾರಣ ನಿಮಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ ನಾನು ವಿಡಿಯೋ ಮಾಡ್ತೀನಿ. ಕಾಲೇಜ್ ಅನ್ನೋ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ 15,000 ನಿಮಗೆ ಅಮೌಂಟ್ ಬರುತ್ತೆ. 15,000ದಿಂದ 18,000. ಸೊ 2 ಬೆನಿಫಿಟ್ಸ್ ಇದೆ. ಸೊ ಎಲ್ಲರೂ ಅಪ್ಲೈ ಮಾಡಿ. ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ವಿಡಿಯೋ ಲೆಂತಿ ಆಗಿದೆ, ಬಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಏನಕ್ಕಂತಂದರೆ ಕ್ಲಿಯರಾಗಿ ಒಂದೊಂದಾಗಿ ಸ್ಟೆಪ್ಸ್ನ ಹೇಳಿದ್ದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು BCM ಹಾಸ್ಟೆಲ್ ಆನ್ಲೈನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಸ್ಟೇಟಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ, ಥ್ಯಾಂಕ್ ಯು.